ರೇಣುಕಾಸ್ವಾಮಿಯ ಬರ್ಬರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ನ್ಯಾಯಾಂಗ ಬಂಧನವನ್ನು ಅನುಭವಿಸ್ತಾ ಇದ್ದಾರೆ. ಎಂತ ದೊಡ್ಡ ಮನಸ್ಸಾಗಿರಲಿ ಕಾನೂನು ತಲೆ ಬಾಗ್ಲೇಬೇಕು. ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಇದು ಮಾಡಿರೋದು ಭಾರಿ ಗ್ರೇಟ್ ಅಂತ ಹೇಳ್ತೀನಿ. ಯಾರಾಗಿರ್ಬೋದು, ಪವಿತ್ರ ಗೌಡ ಇನ್ನೊಬ್ರು ಯಾರಾದ್ರೂ ಆಗಿರ್ಬೋದು, ಬಟ್ ಅವ್ರು ಮಾಡೋದು ಸರಿ, ಇವ್ರು ಮಾಡೋದು ತಪ್ಪಾಗಾದ್ರೆ. ಇವಾಗ ನಾನು ಒಂದು ಹೆಣ್ಣಾಗಿ ಅವಳು ಒಂದು ಹೆಣ್ಣಲ್ವಾ, ಅವಳು ಹೆಂಗೆ ಜೀವನ ಮಾಡ್ಬೋದು? ಅದು ಪ್ರೆಗ್ನೆಂಟ್ ಅಂತಾರೆ. ಪ್ರಭಾಕರ್ ಮಗ ಎಲ್ಲೋದ, ದೇವರಾಜ್ ಮಗ ಎಲ್ಲೋದ? ಈಗ ಅವತ್ತೆಲ್ಲ ನಾವು ಒಟ್ಟಿಗೆ ಇರ್ತೀವಿ ಅಂತ ಇದ್ದವರು ಇವರೆಲ್ಲ ಎಲ್ಲೋದ್ರು? ಕೊಲೆ ಮಾಡೋದು ಸರಿ ಅಂತ ಇದ್ದೀರಾ? ಅವ್ರು ಹಾಕೊಂಡು ಕಲ್ಲೆತ್ ಹಾಕ್ಬೇಕು ಅನ್ನಿಸ್ತದೆ. ಅಷ್ಟು ಮಟ್ಟ ಪಾಪ ವೈಯಕ್ತಿಕ ಯಾರಿಗಾದ್ರೂ ಬಂದೇ ಗಂಡಸಾಗ್ಬಿಡ್ದವ್ರಿಗೆ. ಆದರೆ ಅಷ್ಟೊಂದು ಹೊಡೆದಿರೋದು ಅದೆಲ್ಲ ನೋಡಿದ್ರು ಭಯ ಆಗುತ್ತೆ, ಒಂಥರ ಮನಸ್ಸಿಗೆ ನೋವಾಗುತ್ತೆ. ಕರ್ನಾಟಕದಲ್ಲಿ ಅವ್ನ ವ್ಯಾಲ್ಯೂನೇ ಇಲ್ಲ. ಆ್ಯಕ್ಚುಲಿ ನಂಬರ್ 1 ಹೀರೋ ಆಗಿದ್ದು ಇವಾಗ ಇಂಥ ಕೆಲಸ ಮಾಡಿದ್ಮೇಲೆ ವ್ಯಾಲ್ಯೂನೇ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ದರ್ಶನ್ ಮರ್ಡರ್ ಕೇಸಲ್ಲಿ ಈಗ ನ್ಯಾಯಾಂಗ ಬಂಧನವನ್ನ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಈಗ ವಿಚಾರಣಾ ದಿನ ಕೈದಿ ನಂಬರ್ 6109. ಹಾಗಾದ್ರೆ ಈ ಒಂದು ಪ್ರಕರಣದ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ, ಜನರು ಈ ಒಂದು ಪ್ರಕರಣದ ಮೇಲೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ಹೊಂದಿದ್ದಾರೆ, ಇವೆಲ್ಲವನ್ನ ಕೇಳಿ ತಿಳಿಯೋಣ ಬನ್ನಿ. ನಾವು ನಮ್ಮ ಮನೆಗೆ ಯಾರಿಗಾರು ಆದ್ರೂ ಬಟ್ ನಾವು ಬಿಡ್ತಾ ಇದ್ವಾ? ಬಟ್ ಅವ್ನು ಯಾರಾಗಿರ್ಬೋದು, ಪವಿತ್ರ ಗೌಡ ಇನ್ನೊಬ್ರು ಯಾರಾದ್ರೂ ಆಗಿರ್ಬೋದು, ಬಟ್ ಅವ್ರು ಮಾಡೋದು ಸರಿ, ಇವ್ರು ಮಾಡೋದು ತಪ್ಪಾಗಾದ್ರೆ. ಬಟ್ ಆದ್ರೆ ಅತ್ಯಂತ ಕ್ರೂರವಾಗಿ ಕೊಲೆ ಆಗಿದೆ ಈ ಪ್ರಕರಣದಲ್ಲಿ. ಕ್ರೂರವಾಗಿ ಕೊಲೆ ಆಗಿದೆ, ಬಟ್ ಅವ್ನು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಅದು ನ್ಯಾಯಾಲಯ ಇದೆ ಅಲ್ವಾ, ನ್ಯಾಯಾಲಯ ಬಗೆಹರಿಸುತ್ತೆ. ಬಟ್ ನಾನು ಹೇಳೋದು ಮಾಧ್ಯಮದವ್ರಿಗೆ ತೋರಿಸಿ, ತೊಂದರೆ ಇಲ್ಲ. ಯಾರೇ ನಾನೇ ತಪ್ಪು ಮಾಡೋರು ತಪ್ಪೇನೆ, ಇನ್ನೊಬ್ಬ ತಪ್ಪು ಮಾಡೋರು ತಪ್ಪೇನೆ. ಬಟ್ ಅದಕ್ಕೆ ಮೊದಲು ಒಬ್ಬ ಮನುಷ್ಯನ ಕೋಪ ಬರೋಕೆ ಮಾಡಿದ್ದಾರು ಅಲ್ವರ, ಅವರೇ ಅಲ್ವಾ ಮಾಡಿ. ಯಾರಿಗೆ ಒಂದು ಹೆಣ್ಮಗುಗೋಸ್ಕರ ಮಾಡಿದ್ದನ್ನು ಯಾರೋ ಒಬ್ಬ ಅವನು ಒಬ್ಬ ಸಮಾಜದ ಪ್ರಜೆನೇ. ಅವ್ನು ಯಾರವನು ರೇಣುಕಾಸ್ವಾಮಿ. ಬಟ್ ಅವ್ನು ಕೊಲೆ ಮಾಡಿದ್ದು ಮಾತ್ರ ತೋರಿಸ್ತಾ, ಏನಕ್ಕೆ ಮಾಡಿದ್ರು ಅದು ಪಿಕ್ಚರ್ ಜಾಸ್ತಿ ಏನಕ್ಕೆ ತೋರಿಸ್ತಾ ಇಲ್ಲ ನೀವು? ಸೊ ಕೊಲೆ ಆಗಿರುವಂತದ್ದು ಪವಿತ್ರ ಗೌಡನವರಿಗೆ ಮೆಸೇಜ್, ಅಶ್ಲೀಲವಾಗಿ ಮೆಸೇಜ್ ಬಂದಿದೆ. ನಿಜನಾ ಅದು ನಿಜ ತಾನೆ? ಅದೇ ಇದ್ರ ಮೇಲೆ ಕೊಲೆ ಆಗಿದೆ. ಯಾಕಂತಂದ್ರೆ ಏನೇ ಇದ್ರೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಕಾನೂನನ್ನ ಕೈ ತಗೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ತಪ್ಪು ಕಾನೂನು ಕೈ ತೊಗೊಂಡಿರೋ ತಪ್ಪು. ಬಟ್ ಪೇಷನ್ಸ್ ದೇವ್ರು ಯಾವ ರೀತಿ ಆ ಟೈಮಿಂಗ್ಸಲ್ಲಿ ಏನು ಮಾಡಿದಾನೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅಥವಾ ಅವನೇ ಮಾಡಿದ್ದಾನೆ ಅನ್ನೋದೇ ಇನ್ನೂ ಸಾಕ್ಷಿ ಪ್ರೂವ್ ಆಗಿಲ್ಲ ಅಲ್ವಾ? ಸೊ ಈ ದರ್ಶನ್ ಇವಾಗ ನ್ಯಾಯಾಂಗ ಬಂಧನ ಆಗಿದೆ, ಇವಾಗ ಜೈಲಲ್ಲಿದ್ದಾರೆ. ಹೌದು. ಏನ್ ಅನ್ಸುತ್ತೆ ಇದು ನೋಡಿದ್ರೆ? ಒಬ್ಬ ಫಿಲಮ್ ಇಂಡಸ್ಟ್ರಿ ಮ್ಯಾನ್, ಒಳ್ಳೆ ಮನುಷ್ಯ, ದಾನ ಧರ್ಮ ಮಾಡ್ತಾ ಇದ್ದವನು, ಏನೋ ಒಂದು ಆಕಸ್ಮಿಕ ಘಟನೆ ಆಗಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ ಸರ್ ಅಷ್ಟೇ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಏನ್ ಅನ್ಸುತ್ತೆ ಈ ಪ್ರಕರಣ ನೋಡಿದ್ರೆ? ಇದು ಯಾವ ದೊಡ್ಡ ವ್ಯಕ್ತಿನೇ ಅಲ್ಲಿ ಕಾನೂನು ಮುಂಗಡೆ ಏನೂ ಇಲ್ಲ. ಅದು ಎಂಥ ದೊಡ್ಡ ಮನಸ್ಸಾಗಿರಲಿ ಕಾನೂನು ತಲೆ ಬಾಗ್ಲೇಬೇಕು. ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಇದು ಮಾಡಿರೋದು ಭಾರಿ ಗ್ರೇಟ್ ಅಂತ ಹೇಳ್ತೀನಿ. ಇಂಥ ದೊಡ್ಡ ವ್ಯಕ್ತಿನ ಇದು ತನಿಖೆ ಮಾಡಿ ಈ ಥರ ಮಾಡೋರು ಅಂದರೆ ಕರ್ನಾಟಕ ಪೊಲೀಸ್ ಇನ್ನೂ ಚೆನ್ನಾಗಿ ಸ್ಟ್ರೆಂತ್ ಆಗದೆ ಅಂತ ನಮ್ಮದು ಭಾವನೆ. ಸೊ ಇದು ತುಂಬಾ ಹೈ ಪ್ರೊಫೈಲ್ ಕೇಸ್ ಆಗಿದೆ. ಹೌದು. ದರ್ಶನ್ಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಈಗ ಅಭಿಮಾನಿಗಳು ಕೂಡ ಈ ಪ್ರಕರಣದ ಬಗ್ಗೆ ಒಂದ್ ರೀತಿ ಅಂಧ ಅಭಿಮಾನ ಅನಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ ಸರ್, ಇದು ಯಾರೇ ಅಲ್ಲಿ ಅಭಿಮಾನ ಇರಲಿ, ಎಲ್ಲರಿಗೂ ಅಭಿಮಾನ. ಈಗ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ, ಹೋಗಿದ್ದಾರೆ, ನಾವು ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದ್ದೀವಿ. ಆ ಥರ ಎಲ್ಲರಿಗೂ ಅಭಿಮಾನ ಇದೆ. ಆದರೆ ಅಭಿಮಾನ ದುರುಪಯೋಗ ಮಾಡ್ಕೋಬಾರ್ದು. ಯಾರೇ ಆಗಿದೆ ಅದು ಮಾಡಿದ ತಪ್ಪು, ಕಾನೂನು ಅವ್ರಿಗೇನು ಕ್ರಮ ತಗೋತದೆ. ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಇದು ತಗೊಂಡಿರೋದು ಗ್ರೇಟ್ ಸರ್. ಇದು ಇಡೀ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ಪೊಲೀಸ್ ಇಂಥ ದೊಡ್ಡ ವ್ಯಕ್ತಿನ ಈ ಥರ ಮಾಡಿ ತನಿಖೆ ಮಾಡಲೇಬೇಕು ಅಂತ ಚಾಲೆಂಜ್ ಆಗಿ ACP DCP ಅವ್ರ ಹೆಸರು ಗೊತ್ತಿಲ್ಲ, ಅವರು ಚೆನ್ನಾಗಿ ಚಾಲೆಂಜ್ ಆಗಿ ಇದು ಮಾಡಲೇಬೇಕು ಅಂತ ಕರ್ನಾಟಕ ಪೊಲೀಸನ್ನು ಉಳಿಸ್ಕೊಂಡಿದ್ದಾರೆ. ಮಾಡಿದ್ದು ಭಾರಿ ಒಳ್ಳೆಯದಾಯ್ತು ಸರ್. ಬಡವ್ರ ಬಗ್ಗೆಲ್ಲ ಅಲ್ಲಿ ಒಂದು ಧೈರ್ಯ ಸರ್. ಇದು ನಮ್ಮ ಕರ್ನಾಟಕ ಪೊಲೀಸ್ ಐತೆ ನಮ್ಮ ಜೊತೆ ಅಂತ ಒಂದು ಧೈರ್ಯ ಸರ್. ಹೌದು, ಎಂಥ ವ್ಯಕ್ತಿನ ಇಂಥಷ್ಟು ದೊಡ್ಡ ವ್ಯಕ್ತಿನ ಇವರು ಚೇಸ್ ಮಾಡಿ ಇದು ಮಾಡೋರು ಅಂದರೆ ಬಡವ್ರ ಬಗ್ರಲ್ಲಿ ಕಾನೂನು ಬಗ್ಗೆ ಒಂದು ಸ್ವಲ್ಪ ಇನ್ನೂ ಜೀವಸತ್ತ ನಾವು ಕರ್ನಾಟಕ ಪೊಲೀಸ್ ನಮ್ಮ ಜೊತೆ ಐತೆ ಅಂತ ಒಂದು ಧೈರ್ಯ. ಎಲ್ಲ ರಾಜಕೀಯ ಪ್ರಕರಣ ಏನೂ ಮಾಡೋಕ್ಕಾಗಲ್ಲ ಅವೆಲ್ಲ. ಈಗ ಅವ್ನು ತಪ್ಪೇ ಮಾಡಿದ್ರು ಶಿಕ್ಷೆ ಅನುಭವಿಸ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಶಿಕ್ಷೆ ಮಾಡಿದ್ಮೇಲೆ ಈಗ ಎಂತೆಂಥವ್ರನ್ನೋ ಬಿಟ್ಬಿಟ್ರು. ಅವನೊಬ್ಬನ ಬಿಟ್ಟು ಚಿಕ್ಕದವ್ರಿಗೆ ಆಯ್ತಿರ್ಲಿಲ್ವಾ, ತರ್ಬೋದಾಯ್ತು. ಯಾಕೆ ಒಬ್ರ ಮೇಲೆ ಒಬ್ರಿಗೆ ಹೊಟ್ಟೆ ಕಿಚ್ಚು? ಎಲ್ಲ ಒಂದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದಮೇಲೆ ಎಲ್ಲ ಅಣ್ಣ ತಮ್ಮದಿರ್ತಾರೆ ಇರ್ಬೇಕು ತಾನೆ. ಈಗ ಇವರೆಲ್ಲೋದ್ರು, ಇವರು ಪ್ರಭಾಕರ್ ಮಗ ಎಲ್ಲೋದ, ದೇವರಾಜ್ ಮಗ ಎಲ್ಲೋದ? ಈಗ ಅವತ್ತೆಲ್ಲ ನಾವು ಒಟ್ಟಿಗೆ ಇರ್ತೀವಿ ಅಂತ ಇದ್ದವರು ಇವರೆಲ್ಲ ಎಲ್ಲೋದ್ರು? ಎತ್ತಾಗಿ ಹೋದ್ರು? ಒಬ್ಬರು ಅಡ್ರೆಸ್ಗಿಲ್ವಲ್ಲ, ಸಪೋರ್ಟ್ಗೆ ಯಾರು ನಿಂತ್ಕೊಂಡ್ರು? ಅವನಿಗೆ ಏನೋ ಮಿಸ್ಸಾಗಿ ಆಗೈತೆ, ಏನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಮಿಸ್ಸಾಗಿ ಆಗೈತೆ. ಆಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ,
ಆಗೈತೆ ಅಂತಲೇ ಹೇಳೋಕ್ಕಾಗಲ್ಲ. ಆಗೈತೆ. ಈಗ ಆಗಿರೋದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಇವರೆಲ್ಲ ಸಪೋರ್ಟ್ ಕೊಡಬೇಕಲ್ಲ. ನಾವು ಇದು ಅಂದ್ರೆ ಕೊಲೆ ಮಾಡೋದು ಮಿಸ್ ಆಗೋದಂತ ಸರ್. ಕೊಲೆ ಮಾಡೋದು ಈಗ ನಿಮ್ಮನೆ ಹೆಣ್ಮಕ್ಳಿಗೂ ಮೆಸೇಜ್ ಕೆಟ್ಟ ಕಳಿಸಿದ್ರೆ ನೀವೇನು ಮಾಡ್ತೀರಾ? ನಾವು ತಾನೇ ಪಾಪದಲ್ಲಿ ಸುಮ್ಮನೆ ಇರ್ತೀವ? ಪಾಪದಲ್ಲಿ 2 ರೇಟ್ ಹೊಡೆದಾಗ ಸತ್ತಾರೆ. ಅದಕ್ಕೆ ಪರಿಹಾರ ಇತ್ತು ತಾನೆ, ಪರಿಹಾರ ಮಾಡ್ಕೋಬೋದಾಯ್ತು ತಾನೆ. ಇಷ್ಟೆಲ್ಲ ರಾಮಾಯಣ ಬೇಕಾಗಿತ್ತಾ? ಅಂತಂದ್ರೆ ರೇಣುಕಾ ಏನಾದರೂ ತಪ್ಪು ಮೆಸೇಜ್ಗಳು ಹೋಗಿದ್ರೆ ಎಲ್ಲಾದರೂ ಕಂಪ್ಲೇಂಟ್ ಅನ್ನ ಕೊಡ್ಬೋದಿತ್ತು ಅದ್ರ ವಿಧವಾಗಿ. ಈಗ ಡೈರೆಕ್ಟು ಹೆಣ್ಮಗಳು ಅಣ್ಣ ತಂಗಿರ್ತಾವು, ಅಣ್ಣ ಅಪ್ಪ ಅಂತಾವು ಹೇಳ್ಕೊಬೋದು ತಾನೆ, ಇಲ್ಲ ಅಂತ ಹೇಳ. ಈಗ ಡೈರೆಕ್ಟು ನಾನು ಹಿಂಗಾಗೈತೆ ಅಂತ ಪಬ್ಲಿಕ್ ಮುಂದೆ ಹೇಳ್ಕೊಕ್ಕಾಯ್ತದ? ಅವಳು ತಲೆ ಬಗ್ಲೇಬೇಕು ತಾನೆ ಆಗುವೆ. ಆ ವಿಚಾರಕ್ಕೆ ಅವ್ರ ಹತ್ರ ಹೇಳ್ಕೊಂಡಿದ್ದಾರೆ. ಅವ್ರು ಹೋಗಿ ಅವ್ರ ಹತ್ರ ಹೇಳಿದ್ರು, ಪಾಪದಲ್ಲಿ ಕರ್ಸ್ಕೊಂಡವ್ರು. ಬಟ್ ಕಾನೂನನ್ನ ಕೈ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಕೈಯಿಂದ ತಗೋಬೇಕು ಅಂತ ತಗೊಂಡಿಲ್ವಲ್ಲ ನಾವು, ವಾರ್ನಿಂಗ್ ಕೊಡಬೇಕು ಅಂತ ತಾನೇ ಕರ್ಕಿಸ್ಕೊಂಡಿದ್ದು. ಮಿಸ್ಸಾಗಿ ಹೊಡೆದಿರ್ಬೇಕಾದ್ರೆ ಏಟಾಗಿರ್ಬೇಕಾದ್ರೆ ಈಗೇನು ಮಾಡೋಕೆ? ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಡಕ್ಕೆ ಬೀಳ್ತೀವಿ, ನಾವು ನೋಡ್ಕೊತಾನೆ ಎಡಕ್ಕೆ ಬಿದ್ದಿರೋಕೆ ನಮ್ಮ ತಪ್ಪು ತಾನೆ, ನಾವೇ ನೋವು ತಿನ್ನಬೇಕು. ಈಗ ಅವ್ನು ನೋವು ತಿಂತವನು ಆದ್ರೆ ಕ್ಲಿಯರ್ ಮಾಡ್ಕೋದಾಯ್ತಾನೆ. ಅವನ ಹತ್ರನೂ ಈಗ ಆಸ್ಪತ್ರೆಗೆ ಅಷ್ಟು ಕೋಟಿ ಕೊಟ್ಟರು, ಡೀಲ್ ಆಗಿತ್ತು, ಇತ್ಕಾಗಿತ್ತು, ಅದೇ ದುಡ್ಡು ಅವನು ಕೊಟ್ಬಿಟ್ಟು ಅವ್ನು ಜೀವನ ಪೂರ್ತಿ ದುಡ್ಡಿಗೆ ಕಾಯ್ತಿರಲ್ಲ. ಹೆಣ್ರ ಮಕ್ಳು ಆರಾಮಾಗಿ ಸಾಕ್ಬೋದಾಯ್ತಾನೆ, ಆ ಥರ ಸೆಟ್ಲ್ಮೆಂಟ್ ಮಾಡ್ಬೋದಾಯ್ತಾನೆ. ಅವರೆಲ್ಲ ಫ್ಯಾನ್ಗಳು ಎಲ್ಲ ಇದು ಮಾಡ್ತಿದ್ದಾರೆ. ಆದಷ್ಟು ಬೇಗ ಬಿಡುಗಡೆ ಆದರೆ ಒಳ್ಳೇದು ಅವ್ರಿಗೆ ಅಷ್ಟೇ. ರೇಣುಕಾ ಸ್ವಾಮಿ ಅತ್ಯಂತ ಭೀಕರ ಕೊಲೆ ಆಗಿದೆ. ಈ ಕೊಲೆ ನೋಡ್ತಾ ಇದ್ರೆ ಏನು ಹೇಳ್ತೀರಾ ನೀವು? ಅದು ಇನ್ನೂ ತನಿಖೆ ನಡೀತಾ ಇದೆಯಲ್ಲ ಸರ್, ಯಾರು ಮಾಡಿದಾರೆ ಅದೇನೋ ಗೊತ್ತಿಲ್ಲ. ಅದು ಪವಿತ್ರ ಗೌಡ ಅವರು ಕೈಗೌಡ ಇದೆ ಅಂತ ಹೇಳ್ತಾರಲ್ಲ, ಅದು ಇವ್ರದಂತೂ ಏನು ಇಲ್ಲ ಅಂತ ಕಾಣಿಸ್ತದೆ. ಸೊ ಬಟ್ ಇದೇ ಪ್ರಕರಣದಲ್ಲಿ A2 ಆರೋಪಿ ಆಗಿದ್ದಾರೆ ನಟ ದರ್ಶನ್ ಅವರು. A2 ಆರೋಪಿ ಅಂದರೆ ಜನಗಳು ಅಷ್ಟೇ ಹೇಳ್ತಾ ಇದ್ದಾರೆ ಸರ್. ಅವರು ಒಳಗಡೆ ಯಾರು ಹೋಗಿ ನೋಡಿಲ್ವಲ್ಲ, ಅವರೇ ಮಾಡಿದಾರೆ ಅಂತ. ಒಳ್ಳೆಯವರೇ ಅವರು, ಏನು ಆ ಥರ ಮಾಡಿಲ್ಲ. ಯಾಕಂದರೆ ತುಂಬ ಎಲ್ಲ ದೊಡ್ಡ ಫ್ಯಾನ್ಗಳಿದ್ದಾರೆ ಅವ್ರದ್ದು. ತುಂಬ ಜನ ಸಹಾಯ ಮಾಡಿದ್ದಾರೆ, ನಾವು ನೋಡಿದಷ್ಟು ಫುಲ್ ಸಹಾಯನೇ ಮಾಡಿರೋದು. ಆ ಥರ ಅಂತ ಮನುಷ್ಯ ಇಲ್ಲ ಅವರು. ನನಗೆ ಬರಲ್ಲ ಕೋಪ ವೈಯಕ್ತಿಕವಾಗಿ ಬಂದಾಗ ಕಂಪ್ಲೇಂಟ್ ಕೊಡ್ಕೊ ಕೂತ್ಕೋತಾರ. ಅಂದ್ರೆ ಕೊಲೆ ಮಾಡೋದು ಸರಿ ಅಂತ ಇದ್ದೀರಾ? ಅವ್ರು ಹಾಕೊಂಡು ಕಲ್ಲೆತ್ತು ಹಾಕ್ಬೇಕು ಅನ್ನಿಸ್ತದೆ. ಅಷ್ಟರ ಮಟ್ಟ ಕೋಪ ವೈಯಕ್ತಿಕ ಯಾರಿಗಾದ್ರೂ ಬಂದಾಗ ಗಂಡಸಾಗಿ ಹುಡ್ದವ್ರಿಗೆ. ಸೊ ಅವ್ನು ಮಾಡೋದು ಸರಿ ಅಂತ ಅಂದ್ಬಿಟ್ಟು ನಾನು ದರ್ಶನ್ ಮಾಡೋದು ಸರಿ ಅಂತ ನಾನೇನು ಇದು ಮಾಡ್ತಾಯಿಲ್ಲ. ತಪ್ಪೇ ಮಾಡಿರ್ಬೋದು, ತಪ್ಪೇ. ಅವ್ನು ಅಪರಾಧಿ ಆಗ್ತಾನೆ ಬಿಟ್ಟಾಗ್ರೆ ಅವನು ಒಬ್ಬ ಕಾಮನ್ ಮ್ಯಾನ್ ಅಷ್ಟೇ. ಸೆಲೆಬ್ರಿಟಿ ಇರ್ಬೋದು, ಬಟ್ ಕಾಮನ್ ಮ್ಯಾನ್. ಅವನಿಗೂ ಕೋಪ ತಾಪ ಉಪ್ಪು ಖಾರ ಹುಳಿ ಎಲ್ಲ ತಿಂತಾನೆ. ಬಟ್ ಸಮಾಜದಲ್ಲಿ ಇಂಥ ಒಂದು ಭೀಕರ ಕೊಲೆ ಯಾವ ಭೀಕರನ್ರಿ? ಅದಕ್ಕಿಂತ ಕ್ರೂರವಾಗಿ ಸಾಯಿಸಿರ್ತಾರಲ್ರಿ. ಅಂದ್ರೆ ಒಪ್ಕೊಂತ ಇದ್ದೀರಾ? ಒಪ್ಕೊಂತೀರಿ, ಕೊಲೆ ಕಾಮನ್ ಅಂತ ನಾನು ಹೇಳ್ತಾ ಇಲ್ಲ. ಅವ್ನು ಮಾಡಿರೋದು ತಪ್ಪದೆ, ಇವ್ನು ಮಾಡಿರೋದು ತಪ್ಪದೆ. ಒಬ್ಬ ಸೆಲೆಬ್ರಿಟಿ ಅಂತಾನೆ ಕುಯ್ತಾ ಇರಬಾರ್ದು. ಬೇರೆ ಏನಾದರೂ ಮಾಡ್ಬೋದಲ್ವಾ? ಸರ್, ಯಾವುದು ನ್ಯಾಯ ಅಂತ ಅದು ಕೋರ್ಟಲ್ಲಿ ಇದೆ. ಅವ್ರಿಗೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಶಿಕ್ಷೆ ಮಾಡಲೇಬೇಕಾಗತ್ತೆ, ಅವ್ರು ಅನುಭವಿಸಲೇಬೇಕಾಗತ್ತೆ. ತಪ್ಪು ಮಾಡಿದಂತ ಕನ್ಫರ್ಮ್ ಆಗಲಿ, ಅವ್ರಿಗೇನು ಶಿಕ್ಷೆ ಸಿಗುತ್ತೋ ಅದನ್ನು ಮಾಡಲಿ, ಅದು ಸರಿಯಾನದಿದೆ. ಅದ್ರ ಮೇಲೆ ನಾನೇನು ಅದು ಯಾವುದು ಅವ್ರು ಮಾಡಿದಾರಾ ಇಲ್ವ ಅಂತ ಯಾರಿಗೂ ಗೊತ್ತಿರಲ್ಲ. ಎಲ್ಲ ಸಾಕ್ಷಿ ಎಲ್ಲ ಇದೆ ಅಂತ ಹೇಳ್ತಾರೆ. ಎಲ್ಲ ಕೋರ್ಟಲ್ಲೇ ಪ್ರೂವ್ ಆಗಲಿ, ಅವರು ನ್ಯಾಯಸ್ಥರಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಇದನ್ನೇ ನಮ್ಮ ಅಭಿಪ್ರಾಯ ಆಗುತ್ತೆ. ಸೊ ಈ ಥರ ಸ್ಟಾರ್ ನಟರು ಕಾನೂನನ್ನು ಕೈ ತಗೊಳ್ಳುವಂಥ ಪ್ರಕ್ರಿಯೆಗಳು ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಸರ್? ಅವರು ಸ್ಟಾರ್ ಆಗಿರಿ ಯಾರಾಗಿರಲಿ ಸರ್, ಅವ್ರದ್ದು ಪ್ರಾಣ ಅಂತ ಹೇಳಿದ್ರೆ ಅದನ್ನು ತೆಗಿಯೋಕ್ಕೆ ಯಾರಿಗೂ ಇದಿಲ್ಲ, ರೈಟ್ಸ್ ಇಲ್ಲ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಲಾ ಇದೆ, ಲೀಗಲ್ ಒಪಿನಿಯನ್ ಇದೆ. ಅದನ್ನ ಮೇಲೆ ಅವರು ಯಾರು ಅದನ್ನು ಮಾಡಬೇಕಾಗತ್ತೆ. ಯಾವಾಗಲೂ ಸಟ್ಟದ ಅವ್ರ ಕೈಯಲ್ಲೇ ತಗೊಳ್ಬಾರದು. ಅದಲ್ಲ ಅದೇ ಇವರು ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಲೀಗಲಾಗಿ ಮಾಡಬೇಕಾಗಿತ್ತು. ಇಲ್ಲ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಲೀಗಲಾಗಿ ಏನು ನಡೀತದೋ ಅದು ನಡೆಯಿರಲಿ. ಹೇಳೋದೇನಂತಂದರೆ ದರ್ಶನ್ ಅವ್ರು ಕೊಲೆ ಮಾಡಿದ್ರಲ್ಲ, ಇವರೇ ಮಾಡಿದ್ರೋ ಇಲ್ಲಾಂದ್ರೆ ಹುಡುಗರೇ ಮಾಡಿದ್ರು, ಅದು ಮಾಡಬಾರ್ದಾಗಿತ್ತು. ಕರೆಸ್ಬಿಟ್ಟು ಬುದ್ಧಿ ಹೇಳ್ಬೇಕಾಗಿತ್ತು, ಕಂಪ್ಲೇಂಟ್ ಕೊಡಬೇಕಿತ್ತು. ಕೋರ್ಟ್ ಇದೆ ಮತ್ತು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಆಕ್ಷನ್ ತೊಗೊತಾ ಇದ್ರು. ಆ್ಯಕ್ಚುಲಿ ಇವರು ಹೇಳಿದ್ರೆ ಅವ್ರು ಕೊಲೆನೂ ಮಾಡ್ತಿರಲಿಲ್ಲ. ಆ್ಯಕ್ಚುಲಿ ಇವ್ರು 90% ಹೇಳಿದ್ದಾರೆ. ಯಾಕಂದರೆ ತುಂಬ ಜನ ಇವರು ಹೇಳ್ತಾ ಇದ್ದಾರೆ, ಅಂದರೆ 13 ಜನ ಇದ್ದಾರೆ. 13 ಜನದಲ್ಲಿ 30 ಲಕ್ಷ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ ಪಬ್ಲಿಕ್ಕು. 30 ಲಕ್ಷ ಕೊಟ್ಟು ಡೀಲ್ ಮಾಡಿ ಅವ್ರನ್ನ ಸಾಯಿಸಿರ್ಬೋದು. ಸೊ ಆಸ್ ಒಬ್ಬ ಸೆಲೆಬ್ರಿಟಿಯಾಗಿ ಜನ ದೊಡ್ಡ ಅಭಿಮಾನ ಇಟ್ಕೊಂಡಿದ್ರು. ಹೌದು, ಇನ್ನು ಮುಂದೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಬಂದರೆ ವ್ಯಾಲ್ಯೂನೂ ಇಲ್ಲ, ನೋ ವ್ಯಾಲ್ಯೂ. ಇಂಡಸ್ಟ್ರಿಯಲ್ಲಿ ಬಂದರೆ ನೋ ವ್ಯಾಲ್ಯೂ. ಯಾರು ನೋಡ್ತಾರೆ ಫಿಲಮ್ಮು? ಇದೊಬ್ಬ ರೌಡಿ ಅಂತ ಹೇಳಿ ಒಂದು ನೋಟೇಟ್ ಮಾಡ್ತಾರಲ್ಲ, ಯಾರೂ ನೋಡಲ್ಲ. ಅದು ಫಿಲಮ್ ಇಂಡಸ್ಟ್ರಿಯವರೇ ಕರ್ಕೋಬಾರ್ದು, ಪಬ್ಲಿಕ್ಕಾಗಿ ಏನು ಹೇಳೋದು ಅವರೇ ತೊಗೋಬಾರ್ದು. ಫಿಲಮ್ ಇಂಡಸ್ಟ್ರಿಯಲ್ಲಿ ಕರಲೇಬಾರ್ದು ಅವ್ನಿಗೆ. ಬಿಡಿ ಅವ್ನು ಬಿಟ್ಟು ದುಡಿಲಿ ಆಗಿನಿ, ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಅವ್ರು ಜೀವನ ಮಾಡಬೇಕಂದ್ರೆ ಫಿಲಮ್ ಇಂಡಸ್ಟ್ರಿಯಲ್ಲೇ ಮೇಯ್ನು. ಇಂಡಸ್ಟ್ರಿಯಲ್ಲೆಲ್ಲ ಅವ್ರು ಮಾತಾಡಲಿಲ್ಲ ಅಂದರೆ ಏನು ಪ್ರಯೋಜನ? ಫಿಲಮ್ ಇಂಡಸ್ಟ್ರಿಯಲ್ಲಿ ಅವ್ರು ಅಲೌಡ್ ಮಾಡಬಾರ್ದು. ಇನ್ನು ಪಬ್ಲಿಕ್ ನೋಡಬಾರ್ದು ಅಂತ ಹೇಳ್ಬಾರ್ದು, ಅವರೇ ಅಲೌಡ್ ಮಾಡಬಾರ್ದು. ಅದು ಮೇಯ್ನು.
ಅವ್ರು ಅಲೌಡ್ ಮಾಡಿದ್ರೆ ತಾನೇ ಪಬ್ಲಿಕ್ ನೋಡೋಕೆ ಹೋಗ್ತಾರೆ. ಪಬ್ಲಿಕ್ ಅವ್ರು ಅಲೌಡೇ ಮಾಡಬಾರ್ದು. ಫಿಲಮ್ ಇಂಡಸ್ಟ್ರಿಯಿಂದ ತೆಗೆದುಬಿಡ್ಬೇಕು ಅವ್ರನ್ನ. ಸಿನಿಮಾದಲ್ಲಿ ಪೊಲೀಸ್ ಆಗಿ ಮಿಂಚಿ ಈಗ ನಿಜ ಜೀವನದಲ್ಲಿ ಜೈಲಲ್ಲಿ ಹೋಗಿ ಕುಳಿಕೊಂಡ್ರೆ ಏನು ಮರ್ಯಾದೆ ಇದೆ? ನೋ ವ್ಯಾಲ್ಯೂ. ಈಗ ವೈಟ್ ಪ್ಯಾಂಟು ವೈಟ್ ನಿಕೊಂಡು ಹಾಕೊಂಡು ಜೈಲಲ್ಲಿ ಇವ್ರ ಥರ ಕೈದಿದಾರ ಒಳಗಡೆ ಇದ್ದರೆ ನೋ ವ್ಯಾಲ್ಯೂ. ಹಾಗಾಗಿ ಸಾರ್ವಜನಿಕರಿಗೆ ಇದು ಅಭಿಮಾನ ಇರಬೇಕು, ಆದರೆ ಅಂಧಾಭಿಮಾನ ಅನಿಸುತ್ತೆ. ಇವಾಗ ಅಭಿಮಾನ ಇರೋರು ಅಭಿಮಾನ ಪಟ್ಟರೆ ವೇಸ್ಟ್. ಅದು ಏನಾಗುತ್ತೆ, ಅದಕ್ಕೆ ವ್ಯಾಲ್ಯೂ ಏನು ಬರುತ್ತೆ? ಏನೂ ಬರಲ್ಲ. ಅಭಿಮಾನ ಇರೋರು ಕೂಡ ಸುಮ್ಮನೆ ಹೇಳ್ತಾರೆ ಅಷ್ಟೇ, ದುಡ್ಡು ಕಾಸಿಂದ ಮಾತಾಡ್ಬೋದು, ಇಲ್ಲ ದುಡ್ಡು ಕೊಟ್ಟು ಹೇಳ್ಬೋದು ಆ ಥರ. ಆದರೆ ಅಭಿಮಾನ ಹೋಯ್ತು. ಕರ್ನಾಟಕದಲ್ಲಿ ಅವ್ನಿಗೆ ವ್ಯಾಲ್ಯೂನೇ ಇಲ್ಲ. ಆ್ಯಕ್ಚುಲಿ ನಂಬರ್ 1 ಹೀರೋ ಆಗಿದ್ದು ಇವಾಗ ಇಂಥ ಕೆಲಸ ಮಾಡಿದ್ಮೇಲೆ ವ್ಯಾಲ್ಯೂನೇ ಇಲ್ಲ. ತಪ್ಪು ಮಾಡಿದರೆ ಅಟ್ಲೀಸ್ಟ್ ಅವ್ರಿಗೊಂದು ಏನಾದರೂ ಹೇಳಿ, ಏನೋ ಒಂದು ಕಾನೂನಿತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು, ಎಲ್ಲ ಇತ್ತು, ಹೇಳ್ಬೋದಿತ್ತು, ಮಾಡ್ಬೋದಿತ್ತು. ಈಗ ಆ ಹುಡುಗಿ ಜೀವನ ಹೆಂಗೆ ಜೀವನ ಮಾಡಬೇಕು? ಇವಾಗ ನಾನು ಒಂದು ಹೆಣ್ಣಾಗಿ ಅವಳು ಒಂದು ಹೆಣ್ಣಲ್ವಾ, ಅವಳು ಹೆಂಗೆ ಜೀವನ ಮಾಡ್ಬೋದು? ಅದು ಪ್ರೆಗ್ನೆಂಟ್ ಅಂತಾರೆ. ಎಷ್ಟು ಒಂದು ಮಗು ಪಡಿಬೇಕು ಅಂದ್ರೆ ನಾವು ಎಷ್ಟು ಶ್ರಮ ಪಡ್ತೀವಿ ಇನ್ನೊಂದು ಅಲ್ವಾ? ಅವನು ಮಾಡಿದನ್ನು ತಪ್ಪು ಇರ್ಬೋದು, ತಪ್ಪಿಗೆ ಶಿಕ್ಷೆ ಬೇಕಾದಷ್ಟು ಕಾನೂನು ಇನ್ನೊಂದು ಮತ್ತೊಂದು ಬೇಕಾದಷ್ಟಿದೆ. ಅಲ್ಪ ಸ್ವಲ್ಪ ಏನೋ ಮಾಡ್ಬೋದಿತ್ತು. ಇವಾಗ ನಮ್ಮ ಮಕ್ಕಳೇ ಮಾಡ್ತವೆ, ನಾವೇನು ಮಾಡಿಬಿಡ್ತೀವಿ? ನಮ್ಗೊಬ್ಬ ಮಗ ಇರ್ತಾನೆ, ನನ್ನ ಮಗನೇ ಒಂದು ಇದಾಗಿ ಆ ತಾಯಿಗೆ ಅಂದಿರ್ತಾನೆ, ಅವಾಗ ಏನು ಮಾಡ್ತೀವಿ? ಆದರೆ ಅವಳು ಒಂದು ಹೆಣ್ಣಾಗಿ ಆಯಮ್ಮನೂ ಒಂದು ಹೆಣ್ಣು, ಈ ಅಪ್ಪನೂ ಯೋಚನೆ ಮಾಡ್ಬೋದಿತ್ತು, ಯೋಚನೆ ಮಾಡ್ಬೋದಿತ್ತು ಎಲ್ಲನೂ. ತೀರ ಅಷ್ಟೊಂದು ಕಠಿಣವಾಗಿದ್ದಾಗ ಈಗ ಅವ್ನು ಸತ್ತ, ಅವನ ತಾಯಿ ಇದ್ದಾಳಲ್ಲ, ಅವಳಿಗೆ ಹೆಂಗಾಗಿರ್ಬೇಕು? ಅವಳು 28 ವರ್ಷ ಸಾಕಿ ಮಗನ್ನ ಒಂಚೂರು ಇದು ಮಾಡ್ದಂಗೆ ಸಾಕಿರ್ತಾರೆ, ಅವನು ಏನೇ ಆಗಿರಲಿ ಅಲ್ವಾ? ಆ ತಾಯಿ ಇದ್ದಾಳೆ, ಇಲ್ಲದೇ ಇದ್ದರೆ ಗೊತ್ತಾಗ್ತಿರ್ಲಿಲ್ಲ. ಈಗ ನನಗೂ ಒಬ್ಬ ಮಗ ಇದ್ದಾನೆ, ನನಗೂ ಅಷ್ಟೇ ನೋವಲ್ವಾ? ಹೆಂಡ್ತಿ ಈಗ ಬಂದಿದ್ದಾಳೆ, ಆ ತಾಯಿ ಈಗ ಆ ದರ್ಶನ್ ಅಂತೀವಿ, ಅವರಮ್ಮನೂ ಇದ್ದಾರೆ ಅಂತಾರಲ್ವ, ಅವರಮ್ಮನಿಗೂ ಪಾಪ ನೋವೇ. ಏನು ಮಾಡ್ತಾರೆ? ಅದನ್ನು ಈ ಅಪ್ಪ ಯೋಚನೆ ಮಾಡಿದರೆ ಆಗಿರೋದು. ಅದಕ್ಕೂ ಮೊದಲು ಆ ಅಮ್ಮ ಇದ್ದಾಳಲ್ಲ ಹುಡುಗಿ, ಅವಳೂ ಯೋಚನೆ ಮಾಡ್ಬೋದಾಗಿತ್ತು. ಬೇರೆ ಏನು ಆಗೇ ಇರಲ್ವ ತಪ್ಪು, ನಾವು ಮಾಡದೇ ಇರಲ್ವ, ನಾವು ಮಾಡೋದೇ ಇಲ್ವ ತಪ್ಪು? ಮಾಡ್ತೀವಿ. ಅದರಿಂದ ಯಾವುದಕ್ಕೂ ಯೋಚನೆ ಮಾಡಬೇಕಷ್ಟೇ. ನಾನು ಹೇಳೋದು ಕೈ ತಗೊಳ್ಳೋದು ತಪ್ಪು ಅಂತ ಇದೆ. ತಪ್ಪು ಕಾನೂನು ಇದೆ, ಎಲ್ಲರಿಗೂ ಇಂಥದ್ದು ಎಷ್ಟೋ ಮಾಡಿರ್ತಾರೆ, ಯೋಚನೆ ಮಾಡ್ಬೋದಾಗಿತ್ತು. ಆದರೆ ಅಷ್ಟೊಂದು ಹೊಡೆದಿರೋದು ಅದೆಲ್ಲ ನೋಡಿದ್ರು ಭಯ ಆಗುತ್ತೆ, ಒಂಥರ ಮನಸ್ಸಿಗೆ ನೋವಾಗುತ್ತೆ ಅಷ್ಟೇ. ರೇಣುಕಾ ಸ್ವಾಮಿಯ ಬರ್ಬರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ನ್ಯಾಯಾಂಗ ಬಂಧನವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಡಿ ಗ್ಯಾಂಗ್ ಕೂಡ ಪರಪ್ಪನ ಅಗ್ರಹಾರದಲ್ಲಿದೆ. ಒಟ್ಟಾರೆ ಸಾರ್ವಜನಿಕರು, ನಟನಾಗ್ಲಿ ಯಾರೇ ಆಗ್ಲಿ, ಈ ನೆಲದ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಹೀಗಾಗಿ ದರ್ಶನ್ ಈ ಪ್ರಕರಣದಲ್ಲಿ ಎಲ್ಲಾದರೂ ನಿಜವಾಗ್ಲೂ ಕೂಡ ಭಾಗಿಯಾಗಿದ್ರೆ ಶಿಕ್ಷೆ ಆಗಲೇಬೇಕು. ಇನ್ನೊಂದಿಷ್ಟು ಸಾರ್ವಜನಿಕರು ಇನ್ನು ಮುಂದೆ ದರ್ಶನ್ ಚಲನಚಿತ್ರದಲ್ಲಿ ಭಾಗವಹಿಸಬಾರ್ದು, ಯಾಕಂತಂದ್ರೆ ಜನರಿಗೆ ಕೊಲೆಯ ವಿಚಾರವಾಗಿ ಮಾತಾಡಿದ್ದಾರೆ. ಹೀಗಾಗಿ ಫಿಲ್ಮ್ ಇಂಡಸ್ಟ್ರಿಯವರೇ ಇದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮುಂದೆ ಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಇವೆಲ್ಲವನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಅಖಿಲೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.